ನಿಂತ ನಿಲುವನ್ನು ಸಾಕಾರಗೊಳಿಸೋದಕ್ಕಾಗಿ ಪುಣ್ಯಾತ್ಮರೇ ಬಾಣಾವರದ ಚನ್ನಬಸವಾರ್ಯರಂದರು ಕ್ರಿಯೆ ಪ್ರಾಧಾನ್ಯ ಅಂದರು. ಗುಬ್ಬಿ ಮಲ್ಲನಾರ್ಯರಂದರು ಜ್ಞಾನವೇ ಶ್ರೇಷ್ಠ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ನಹ ವಿದ್ಯತೆ. ಜ್ಞಾನಕ್ಕೆ ಸರಿಸಮಾದ ವಸ್ತು ಈ ಜಗತ್ತಿನೊಳಗೆ ಮತ್ಯಾವುದು ಇಲ್ಲ, ಜ್ಞಾನವೇ ಶ್ರೇಷ್ಠ ಅಂತ ಅವ್ರ ವಾದ. ಕ್ರಿಯೆಯಿಂದಲೇ ಯಾವುದು ಸಾಧ್ಯ ಇಲ್ಲ ಅಂತ ಇವ್ರ ವಾದ. ನೋಡ್ರಿ, ವಾದಕ್ಕೆ ಬಿದ್ದರು ಇಬ್ಬರು ಸ್ವಾಮಿಗಳು. ಗಣಮಠದಾರ್ಯರನ್ನು ಕೇಳಿದ್ರು, ಗಣಮಠದಾರ್ಯರು ಮಧ್ಯದೊಳಗೆ ಕುಂತು ನಿಮ್ಮ ವಾದ ಅವಲೋಕನ ಮಾಡಿದ್ರೆ ನಿಮ್ಮದು ಬರಬರಿನ ಅಂತ ಗುಬ್ಬಿ ಮಲ್ಲನಾರ್ಯರಿಗೆ ಹೇಳಿದರು. ನಿಮ್ಮನ್ನು ನೋಡಿ ನಿಮ್ಮದು ಬರಬರಿನ ಅಂತ ಅವ್ರಿಗೂ ಅಂತಾರ. ಒಡಂಬಡಿಕೆಗೆ ಬರವಲ್ಲು, ನಿಮ್ಮದ ಕರೆ ಅಂತ ಹಿಂಗೆ ವಾದಕ್ಕೆ ಬಿದ್ದರು. ವಾದ ಏನಂತ ಯವಾ ಹಿಂದಿಂದು ನಿನ್ನಿದು ಮಣ್ಣಿದು ಅಲ್ಲಿದೋ ಏನ ಕ್ರಿಯೆ ಪ್ರಾಧಾನ್ಯವೋ ಜ್ಞಾನ ಪ್ರಾಧಾನ್ಯವೋ ಅಂತ ವೇದಾಂತ ಶ್ರೇಷ್ಠನೋ ಸಿದ್ಧಾಂತ ಶ್ರೇಷ್ಠನೋ? ನಿನ್ನಿದು ಮಣ್ಣಿದು ಅಲ್ಲಿದು ವಾದ ಭಾಳ ದಿವಸದಿಂದಲೂ ಬಂದದ. ಆದಿಗುರು ಶಂಕರರಿಂದಲೇ ಪುಸ್ತಕವಾಗಿ ಅಲ್ಲಿ ಅದಕ್ಕೆ ಪೂರ್ವದಲ್ಲಿನೇ ವಾದ ಬಿತ್ತು ಅಂತಂದರೆ ಎಷ್ಟೋ ಜೀವಗಳು ನಷ್ಟವಾಗ್ಯಾವ. ವೇದಾಂತ ಶ್ರೇಷ್ಠ ಅಂತ ಒಬ್ಬರು, ಸಿದ್ಧಾಂತ ಶ್ರೇಷ್ಠ ಅಂತ ಇಷ್ಟೇ ನೋಡ್ರಿ. ವಾದ ಒಡಂಬಡಿಕೆಗೆ ಬರಲಿಲ್ಲ. ನಾವು ಹಾಗಾದರೆ ಅವತಾರವನ್ನು ಪೂರ್ಣಗೊಳಿಸಿಬಿಡೋಣ. ಏನು ನಾವು ಅವತಾರನ ಬಿಟ್ಟು ಪರಮಾತ್ಮನಲ್ಲೇ ಚರ್ಚೆ ಮಾಡೋಣ. ಇದನ್ನು ಹೋಗಿ ಕೈಲಾಸಕ್ಕೆ ಹೋಗೋಣ ಅಂದ್ರೆ ನಿನ್ನೆ ಮೊನ್ನೆ ನಡೆದ ಘಟನೆ ಯಾವ ಇದು ತಿಳ್ಕೊಳ್ರಿ. ಒಂದು ಇದು ಕೈಲಾಸ ಐತೋ ಏನೋ ಐತಿ ಎಲ್ಲ ಹೋಗಿ ತಿಳಿತದ ನಿಮಗೀಗ. ಪರಮಾತ್ಮನಲ್ಲೇ ಚರ್ಚೆ ಮಾಡೋಣ. ಗಂಡುಮಠದಾರರು ನಿರರ್ಥಕವಾಗಿ ವಿಷಯವನ್ನು ನಮಗೆ ವೇದ್ಯ ಮಾಡ್ತಾ ಇಲ್ಲ ಅಂತಂದರೆ ನಾವು ಮೂವರ ಅವತಾರವನ್ನು ಅಂದರೆ ದೇಹ ಬಿಟ್ಟು ಬಿಡೋಣ, ಇಲ್ಲೇ ಹೋಗ್ಬಿಡೋಣ, ಪರಮಾತ್ಮನಲ್ಲೇ ಚರ್ಚೆ ಮಾಡೋಣ. ಹೌದು, ನೆರೆದ ಜನರೆಲ್ಲರಿಗೂ ತಂದು ಹೇಳೋರು ಯಾರು? ಸುದ್ದಿ ಕ್ರಿಯೆ ಪ್ರಾಧಾನ್ಯವೋ ಜ್ಞಾನ ಪ್ರಾಧಾನ್ಯವೋ, ವೇದಾಂತ ಶ್ರೇಷ್ಠ ಸಿದ್ಧಾಂತ ಶ್ರೇಷ್ಠ ಅನ್ನೋದು ಹೇಳ್ಬೇಕಲ್ಲ. ಬಂದು ಯಾರು ಹೇಳ್ಬೇಕು ಅದನ್ನು? ಭೂಲೋಕದ ಜನರು ಅಂತಂದರೆ ಆಗ ತಾನೇ ಜ್ಞಾನ ಶೆಟ್ರು ಬಂದು ಮಠದಾಗ ಕುಂತಿದ್ರು. ಶಿವ 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 ಮೂರು ಮಂದಿ ಚಲೋ ಕುಂತಾರಪ್ಪ, ಏನೋ ಮಾತಾಡಕತ್ತಾರಂತ ಬಂದು ಕುಂತಿದ್ರು. ಶೆಟ್ರು ಬಂದು ದುಬ್ಬ ಹಚ್ಚಿ ನಮಸ್ಕಾರ ಮಾಡಿ ಹಿಂದಕ್ಕೆ ಸರದು ಕುಂದ್ರು ಕಣ. ಗಣಮಠದಾರ ಸುಮ್ ಕುಂದ್ರಬೇಕಿಲ್ಲ. ಶೆಟ್ರ ಅಂದರು, ಓರಿಯಪ್ಪ ಅಂದರು. ನಾಳೆ ನಮ್ಮ ಕೂಡ ನೀವು ಸೋಮವಾರ ಐತಿ, ನಮ್ಮ ಕೂಡ ಕೈಲಾಸಕ್ಕೆ ಬಂದುಬಿಡ್ರಿ ಅನ್ಬೇಕಾ ಅವರು ಶೆಟ್ರಿಗೆ? ಏನಾಗಿರ್ಬಾರ್ದು ಶೆಟ್ರ ಪರಿಸ್ಥಿತಿ. ಒಳೆ ಬಂದು ಅಯ್ಯಪ್ಪ ಮಟ್ಟಕ್ಕನ ಏನೋ ಗುರುಗಳು ಬಂದಾರಂತ ಬಂದು ಕುಂತೆ, ಕೈಲಾಸಕ್ಕೆ ಬಾ ಅಂತಾರಲ್ಲೋ ಯಪ್ಪ. ಅಲ್ರಿ ಅಪ್ಪ ನಾವ್ಯಾಕ್ರಿ ಅಂದರು. ನಿಮ್ಮನ್ನು ಹೊಳೆ ಕಳಿಸ್ತೇವೆ, ತಿರುಗಿ ಭೂಲೋಕಕ್ಕೆ ಮೃತ್ಯುಲೋಕಕ್ಕೆ ಕಳಿಸ್ತೇವೆ. ಆದ್ರೆ ನಮ್ಮ ಜೊತೆ ಬಂದು ಅಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಭಾಗವನ್ನು ನೆರೆದ ಜನಕ್ಕೆಲ್ಲ ಹೇಳಬೇಕಾಗ್ತದೆ. ನಮ್ಮ ಜೊತೆ ನೀವು ಬರಬೇಕು, ದೇಹ ಸಮೇತ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನೋಡ್ರಿ ಗುರುಗಳಿಗೆ ತಾಕತ್ತು ಎಷ್ಟಿರ್ತದ. ಬರ್ತದ ಸಿದ್ಧರಾಮ ಶಿವಯೋಗಿ ಕಿತ್ತಲಿ ಅಜ್ಜ ಏನು ಮಾಡ್ಯಾನಂತ ಮುಂದೊಮ್ಮೆ ಲೀಲೆಗಳು ಬರ್ತಾವ. ಅವರು ಭಾಳ ಅದಾವ ಲೀಲೆ. ನೆಚ್ಚಿದ ಭಕ್ತನಿಗೆ ಏನು ಇಂಬು ಕೊಡ್ತಾನೆ ಸಿದ್ಧರಾಮಜ್ಜ ಅಂತ ಭಾಳ ಚಂದ ಲೀಲೆಗಳದಾವ. ಬೇರೆ ಬೇರೆ ಹಳ್ಳಿಯಲ್ಲಿ ಅವರ ಭಕ್ತರನ್ನು ಹೆಂಗೆ ಪೊರದಾನ ಅನ್ನೋದು ಹೇಳ್ತೇವೆ. ಹೇಳ್ತಾರ ಅವರು ಗಂಡುಮಠದಾರರು, ನಮ್ಮ ದೇಹ ಸಮೇತ ನಿನ್ನ ಕರ್ಕೊಂಡು ಹೋಗ್ತೇವೆ, ನಮ್ಮ ಜೊತೆ ಬರಬೇಕು ಅಂತಂದ್ರೆ ಒಳ್ಳೆ ಬನ್ನಿ ಮಾರಾಯ ಮಠಕ್ಕೆ. ನಾನು ಏನೋ ಗುರುಗಳು ನಮಸ್ಕಾರ ಮಾಡಾಕಂತ ಬಂದು ಮಠದಾಗ ಕುಂತ್ರ ನಮ್ಮ ಜೊತೆ ಕೈಲಾಸಕ್ಕೆ ಬಾ ಅಂತಾರಲ್ಲೋ ಯಪ್ಪ ಏನೈತ ಏನು ಅನ್ಕೊಂತ ಆಯ್ತು ಬಿಡ್ರಿ. ಮತ್ತಿಲ್ಲ ಅಂದರು ಒಂದು ಶಾಪ, ಹ್ಞೂ ಅಂದರು ಒಂದು ಶಾಪ, ಮನೆಗೆ ಹೋಗಿ ಬರ್ತೇನ್ರಿ ಅಂತ ಆದ್ರೆ ಮನೆಗೆ ಹೆಂಡತಿ ಮಾರ್ಯಾಗ ಮಾರಿ ಇಟ್ಟು ನಾಳೆ ನಂಡು ಎಲ್ಲಿಗೆ ನೋಡ್ರಿ ಗುರು ಕೈ ಕೊಟ್ಟು ಕರ್ಕೊಂಡು ಹೋಗ್ಕಾನ ಅಂದ್ರೆ ಇಲ್ಲ, ಅದಕ್ಕೆ ಬರ್ತೀರಾ ಇಲ್ಲೇ ಇರ್ತೀರಾ. ಎಲ್ಲಿಗೆ? ಅದಕ್ಕೆ ಹೇಳಿದ್ರು ಅವರು, ಬರ್ತೀರಾ ಇಲ್ಲೇ ಇರ್ತೀರಾ.
ತೆಕ್ಕೆ ಗಾದಿಯ ಬಿಟ್ಟು ಸೊಕ್ಕು ಸಡಗರ ಬಿಟ್ಟು ರೊಕ್ಕ ಟೇಜರಿ ಕೀಲಿ ಕೈಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನಾನು ನನ್ನದು ಬಿಟ್ಟು ಏನು ಬರ್ತೀರೇನು ಎಲ್ಲಿಗೆ 7 ದಿನದ ಕಥೆಯ ಕೇಳಿ ಏಳಿರಯ್ಯ ವೈಕುಂಠಕ್ಕೆ ಅಂತ ಹೇಳಿದ್ರೆ ಏನೇನು ಹೆಂಗ್ ಹೋಗುದು ರೊಕ್ಕ ಟೇಜ್ರಿ ಕಿಲಿ ಎಲ್ಲ ಬಿಟ್ಟು ಏನು ಮಾಡುದು ನನ್ನ ಕರ್ಕೊಂಡು ಹೋಗಿ ನಾವು ಒಳಗೆ ಹೋಗ್ಬಾರ್ದಾಗಿತ್ತು ಮಠಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ನಾವ ಏನು ಮಾಡಕ್ ಬರೋದಿಲ್ಲ ಜರ್ಗರ್ತ ನಿನ್ನ ಕರ್ದಾನ ನಮ್ಮಪ್ಪ ಅಂದ್ರೆ ನೋಡ್ರಿ ಅವನು ಹೆಂತಿ ನಮ್ಮಪ್ಪ ನಿನ್ನ ಕರ್ದಾನ ಗಣಮಠದಾರ್ಯ ನಿನ್ನ ಕರಿ ಬಿಟ್ಟು ನಾನು ಬರ್ತೀಯನ ಮಗಳ ಅಂದಿದ್ರೆ ಅವನು ಪಾದ ಹಿಡ್ಕೊಂಡು ಕೈಲಾಸಕ್ಕೆ ಹೋಗ್ಬಿಡ್ತಿದ್ದೆ ನಿನ್ನ ಕರೆದಾನ ಏನು ಮಾಡೋದು ನಾನು ಕರೆದಿದ್ರೆ ನಾ ಹೋಗ್ಬಿಡ್ತಿದ್ದೆ ಅನ್ಲಕ್ಕೆ ಒಂದು ಊರು ಅದೇ ಈಗೂ ಅದೇ ಅಲ್ಲಿ ಗಣಮಠದಾರ್ಯರು ಅಂತ ಆಗಿ ಹೋಗ್ತಾರೆ ವಿರಕ್ತ ಮಠ ಗಣಮಠದಾರ್ಯರು ದೊಡ್ಡ ಸಂತೆಕೆಲ್ಲೂರೊಳಗೆ ವಿರಕ್ತ ಮಠ ಅಲ್ಲಿ ಕೂತಿರ್ತಾರೆ ಗಣಮಠದಾರ್ಯರು ಬಾಣಾವರು ಚನ್ನ ಬಸವಾರ್ಯರು ಗುಬ್ಬಿ ಮಲ್ಲನಾರ್ಯರು ಮೂವರು ಕೂತಾರ ಕುಂತು ಸುಮ್ಮನೆ ಹಾಳು ಹರಟೆ ಮಾಡೋಂಗಿಲ್ಲ ನಾಂಬುದ ಅಯ್ಯೋ ನೋಡ್ಬೇಕು ಸುಮ್ಮನೆ ಕಾಲು ಹರಡ ಮಾಡೋದು ನಮ್ಮೂರಾಗದವು ಕಟ್ಟಿ ಚೆನ್ನೆಗಳು ಅಂತೇಳಿ ಕಟ್ಟಿ ಮೇಲೆ ಕುಂತ್ರಂದ್ರೆ ಹಾದು ಹೋಗೋರ್ದ ಮಾತಾಡ್ಕೊಂತ ಇವ ಹೊಂಟಾನಲ್ಲ ಇವ ಅದಾನಲ್ಲ ಅಂತ ಅವ್ರದ ಮಾತಾಡೋದು ಆದರೆ ಹಾಳು ಹರಟೆ ಮಾಡಿ ಮನವ ಬೀಳು ಮಾಡಿಕೊಳ್ಳಲು ಬೇಡಿ ಹರಿಯನೆ ನೀರೋ ನಮ್ಮ ಹರಿಯನೆ ನೀರು ಸುಮ್ಮನೆ ಹಾಳು ಹರಟೆ ಮಾಡೋಂಗಿಲ್ಲ ಕಾಲವರ್ತುಕವಾಗಿ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ನಂಬಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಸುಮ್ಮನೆ ಕಾಲ ಹರಣ ಮಾಡೋಂಗಿಲ್ಲ ಭಾಳ ವಿವೃತವಾದಂಥದ್ದು ಯಾಕಂತಂದ್ರೆ ಈ ಜನ್ಮ ಬರೋದೇ ಸಾರ್ಥಕವಾಗಿರ್ತಕ್ಕಂಥದ್ದು ಅದು ಯಾವ ಜನ್ಮದ ಪುಣ್ಯ ಫಲ ಇತ್ತು ಅಂತಂದ್ರೆ ಮನುಷ್ಯ ಜನ್ಮವಾಗಿ ಹುಟ್ಟಿ ಬಂದೇವಿ ಇಲ್ಲ ಅಂದ್ರೆ ಬರುವುದಿಲ್ಲ ಬರೋದು ದುರ್ಲಭ ಏನೇನೋ ಆಗಿ ಹುಟ್ಟೈತೇವೋ ಏನೇನೋ ಜೀವಿಗಳಾಗಿ ಹೆಂಗೆಂಗೋ ಪತುಕವಾಗಿ ಭವಾಬ್ದ ಎತ್ತಾಕತ್ತೇವೆ ಅನ್ನುವಂಥದ್ದು ಸತ್ಯ ನಿಲುವನ್ನು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಕಾಲ ಹರಣ ಮಾಡೋಂಗಿಲ್ಲ ಏನು ಈ ಕಿತ್ಲಿ ಗ್ರಾಮದೊಳಗೆ ನಮ್ಮ ತಾಯಿಗಳು ಸುಮ್ಮನೆ ಕಾಲ ಹರಣ ಮಾಡಕತ್ತಿಲ್ಲ ನಮ್ಮ ಅಣ್ಣಗಳು ಸುಮ್ಮನೆ ಕಾಲ ಹರಣ ಮಾಡತ್ತಿಲ್ಲ ಏನು ಮಾಡತ್ತಾರೆ ಈಗ ನಮ್ಮ ಊರಾಗ ಒಂದು ಮಠ ಅದ ನಮಗೊಬ್ಬ ಗುರು ಅದಾನ ಗುರುವಿನ ಪಟ್ಟಾಧಿಕಾರವನ್ನು ಕೊಟ್ಟು ಅವನ ಅಧಿಕಾರಸ್ಥನಾಗಿ ಮಾಡಿ ನಮ್ಮ ಊರನ್ನು ಪಾವನಗೊಳಿಸುವ ಹದಭರಿತ ಧರ್ಮವಾದ ಬೀಡಾಗಿ ಮಾಡಿಕೊಳ್ಬೇಕು ಅನ್ನುವಂಥ ತವಕ ತುಳಿತ ಏನು ಕಾಡಕತ್ತೈತಲ್ಲ ನಿಮ್ಮನ್ನ ಅದು ಇನ್ನೇನು ಭಾಳ ದಿನ ಉಳಿದಿಲ್ಲ ಇನ್ನೆರಡು ದಿನ 21 ದಿನದಾಗ ಈಗ 2 ದಿನ ಹೋತ 2 ದಿನ ಹೋಗೈತ್ರಿಪ್ಪ ಹಿರಿಯರ 3 ದಿನ ಹೋತು ಇನ್ನೆರಡು ದಿನ ಉಳಿತು ಭಾಳಲ್ಲ ಇನ್ನು ಅಧಿಕಾರಸ್ಥರಾದರು ಅಂತಂದರೆ ನಿಮ್ಮ ಮಗನಾಗಿ ನಿಮ್ಮ ಗುರುವಾಗಿ ನಿಮ್ಮ ಅವಿರ್ತವಾದ ಈ ಊರಿಗೆ ಆಗು ಹೋಗುಗಳ ಜವಾಬ್ದಾರಿಯುಕ್ತವಾದಂಥ ಅಧಿಕಾರವನ್ನು ಯಾರಿಗೆ ಕೊಡ್ತೀರಂದರೆ ನಿಮ್ಮ ಪ್ರೀತಿ ಅಜ್ಜ ನಿರಂಜನಾತ್ಮಕವಾಗಿ ಅವನೇ ಮಂಜುನಾಥ ದೇವರಿಗೆ ಹಸ್ತಾಂತರ ಮಾಡ್ತೀರಲ್ಲ ಜವಾಬ್ದಾರಿ ಕೊಡ್ತೀರಿ ಏನು ನಮ್ಮ ಊರಿಂದ ಏನಾರ ಐತೋ ಏನೋ ಆ ಡೇಟಿಗೆ ಅಂತ ಲೆಕ್ಕ ಹಾಕ್ಬೇಕಿನ್ನು ಇನ್ನವ್ರು ಇನ್ನೇನಿದ್ದಿದ್ದಿಲ್ಲ ಇನ್ನು ಇಲ್ಲ ಇಲ್ಲೇ ಇರಬೇಕು ಇಲ್ಲೇ ಮಾಡ್ಬೇಕು ಅನ್ನಂಗೆ ಇದ್ದಿದ್ದಿಲ್ಲ ಈಗ ಇನ್ನು ಮೇಲೆ ಏನಾಗುತ್ತಂದ್ರೆ ಏನು ಹಗ್ಗಿಲ್ಲ ಕಟ್ಟಿ ಹಾಕೋ ಲೆಕ್ಕ ಮಾಡಾಕತ್ತೀರಿ ಅದು ಗುರುತರವಾಗಿರುವಂಥ ಗುರುವಿನ ಕರುಣೆಗೆ ಪಾತ್ರರಾಗುವಂಥ ಹರಸಮಯ ಒದಗಿ ಬಂದದ ಅಂಥ ಒಂದು ಹದಭರಿತವಾದಂಥ ಈ ಧರ್ಮದ ಬೀಡನ್ನಾಗಿ ಮಾಡುವ ಪ್ರಯತ್ನ ಏನು ನಡೆದದಲ್ಲ ಇದಕ್ಕೆ ಒಂದು ಜರ ಎಲ್ಲವನ್ನು ಬಿಟ್ಟು ಬಾಳೆ ಗೊಡಿವಿ ಬಗಿಸಿ ಎಲ್ಲವನ್ನು ಬಿಟ್ಟು ಒಂದಿಲ್ಲ ಒಂದು ದಿನ ನಮ್ಮ ಊರಿನ ಕೀರ್ತಿಯನ್ನು ದಕ್ಷಿಣ ಭಾಗಕ್ಕೆ ಕೊಂಡೊಯ್ದಿರ್ತಕ್ಕಂಥ ಏನು ಇಲ್ಲದೇ ದಕ್ಷಿಣ ಭಾಗಕ್ಕೆ ಒಯ್ದಾನಂದ ಬಳಿಕ ಎಲ್ಲ ಅಧಿಕಾರಸ್ಥ ಆದ ಅಂತಂದರೆ ನಮ್ಮ ಊರಿನ ಕೀರ್ತಿ ಪತಾಕೆ ನಾಡಲ್ಲ ಹೊರನಾಡಿನ ತುಂಬೆಲ್ಲ ಪಸರಿಸುವಂಥ ಕಾರ್ಯ ನಿಮ್ಮ ಗುರು ಮಾಡ್ತಾನೆ ಎನ್ನುವಂಥ ಅವಿರ್ತವಾದಂಥ ನಿಲುವನ್ನಿಟ್ಕೊಳ್ಳು ಇದು ಹದ ಅಂತಾರಿದು ಈ ಭಕ್ತಿಯ ಬೀಡಾಗುವಂಥ ಒಂದು ಹದಭರಿತವಾದಂಥ ವಾತಾವರಣ ಕಲಬುರಗಿ ಶರಣಬಸಪ್ಪನ ಪುರಾಣದೊಳಗೆ ಪುಟ್ಟಯ್ಯಜ್ಜವ್ರು ಹೇಳ್ತಾರ ಕೈಲಾಸ ವರ್ಣನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ
ಕೈಲಾಸ ಹೇಗದೆ ಅಂತಂದರೆ ಹೇಳಿದ್ರಲ್ಲ ಅವರು, ಎಲ್ಲಿ ಅದೇ ಕೈಲಾಸ, ಯಾರು ಕಂಡಾರಂತ ಏನಾದರೂ ಲೆಕ್ಕ ನಾವು ಮಾಡಕ್ಕತ್ರ ಕೈಲಾಸ ಐತಿ. ಹೇಳಿದ್ನಲ್ಲ, ಬಾಣಾವರು ಚನ್ನಬಸವರು, ಗುಬ್ಬಿ ಮಲ್ಲನಾರ್ಯರು ಮತ್ತು ಗಂಡಮಠದ ವಿರಕ್ತರು 3 ಮಂದಿ ಕುಂತು ಚರ್ಚೆ ಮಾಡ್ತಿದ್ರು. ಸುಮ್ಮನೆ ಅಲ್ಲ. ಏನು ಚರ್ಚೆ ಮಾಡಿದ್ರು ಅವರು? ಕ್ರಿಯೆ ಪ್ರಾಧಾನ್ಯವೋ ಜ್ಞಾನ ಪ್ರಾಧಾನ್ಯವೋ ಅಂತ ಪ್ರಶ್ನೆ ಮಾಡಕತ್ತ. ಸುಮ್ಮನೆ ಕುಂತವರು ಮಹಾತ್ಮರಲ್ಲ, ಸುಮ್ಮನೆ ಕೂಡೋದಲ್ಲ, ಏನಾದರೂ ಧರ್ಮ ಕಾರ್ಯವನ್ನು ಮಾಡ್ತಿರ್ಬೇಕು. ನಿಮ್ಮ ಬಾಳ್ಯದಾಗಿರ್ತೀರಿ, ನಿಮ್ಮ ಜೀವನದಾಗಿರ್ತೀರಿ, ನಿಮ್ಮನ್ನ ಧರ್ಮ ಕಾರ್ಯಕ್ಕೆ ಹಚ್ಚುವಂಥ ಕೆಲಸ ಯಾರು ಮಾಡ್ತಾರಂತಂದರೆ ಊರಾಗ ಮಠ ಇರಬೇಕು, ಮಠದಾಗ ಗುರು ಇರಬೇಕು. ಗುರು ನಿಮ್ಮ ಬಾಳೆಗೊಡವಿ ಇದು ಅಷ್ಟ ಅಲ್ಲೋ ತಮ್ಮ, ಇನ್ನೂ ಅದೇ ನೀವು ಮುಕ್ತನಾಗಬೇಕು ಬಾಬಾಲ ಅಂತ ಕೈ ಹಿಡಿದು ಧರ್ಮ ಕಾರ್ಯಕ್ಕೆ ಹಚ್ಚವಣೆ ಮಂಜುನಾಥ ದೇವರು ಅನ್ನುವಂಥದ್ದು. ಆ ಕೆಲಸ ಮಾಡೋದು ಗುರುವಿನ ಕೆಲಸ. ಏನಂದ್ರೆ ನಿಮ್ಮ ಬಾಳೆದಾಗನ ತತ್ಪರರಾಗುವುದನ್ನು ಬಿಡಿಸಿ ಧರ್ಮ ಕಾರ್ಯಕ್ಕೆ ಹಚ್ತಾರಲ್ಲ, ಅದು ವ್ಯವಸ್ಥಿತವಾದಂಥದ್ದು. ಅದಕ್ಕೆ ಗುರು ಬೇಕು, ಲಿಂಗ ಬೇಕು, ಜಂಗಮ ಬೇಕು. ಇವೆಲ್ಲ ಎದಕ್ಕೆ ಬೇಕು ಅಂದರೆ ಧರ್ಮ ಕಾರ್ಯ ಸುಲಲಿತವಾಗಿ ನಡೆಯುವುದಕ್ಕಾಗಿ. ಅವಿರ್ತವಾದಂಥ ಶೇ ಬೆದರಿಸ್ರಪ್ಪ ಅವರು